ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸ್ತಾ ಇದೆ ಕೋರ್ಟ್. ಹಾಗಾಗೇನಾದರೂ ಕಾದು ನೋಡುವ ತಂತ್ರಕ್ಕೆ ಮುಂದಾಗ್ತಾರಾ ಪ್ರಜ್ವಲ್ ರೇವಣ್ಣ? ಮಧ್ಯಾಹ್ನದ ವೇಳೆಗೆ ಪ್ರಜ್ವಲ್ ವಾಪಸ್ ಆಗೋದ್ರ ಬಗ್ಗೆ ಕನ್ಫರ್ಮ್ ಆಗುತ್ತೆ. ಕರ್ನಾಟಕದಿಂದ ಸಂದೇಶ ಹೋದ ಮೇಲೆ ಪ್ರಜ್ವಲ್ ವಾಪಸ್ ಕನ್ಫರ್ಮ್. ಬೆಂಗಳೂರಿನಲ್ಲಿ ಹಿರಿಯರ ಸಂದೇಶಕ್ಕೆ ಪ್ರಜ್ವಲ್ ರೇವಣ್ಣ ಕಾಯ್ತಾ ಇದ್ದಾರಂತೆ. ಇವತ್ತು ಬೇಡ ಅಂತ ಇಲ್ಲಿಂದ ಮೆಸೇಜ್ ಹೋದರೆ ಪ್ರಯಾಣವನ್ನೇ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಮಿಸ್ ಆದರೆ ಜೂನ್ 4ರ ಮಧ್ಯರಾತ್ರಿ ಬರೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ, ಅದು ಕೂಡ ಗೊತ್ತಾಗುತ್ತಲ್ಲ. ಎಲ್ಲದಕ್ಕೂ ಉತ್ತರ ಇವತ್ತು ಮಧ್ಯಾಹ್ನ, ಪ್ರತಿಯೊಂದಕ್ಕೂ ಕೂಡ ಉತ್ತರ ಇವತ್ತು ಮಧ್ಯಾಹ್ನ. ಇನ್ನೂ ಹೆಚ್ಚು SIT ಅವರನ್ನು ಕಾಯಿಸೋದು, ಆಟ ಆಡಿಸೋದು, ಈ ನಿರ್ಧಾರಕ್ಕೆ ಬರಲಾರರು ಅಂತಕ್ಕಂಥ ನಿರೀಕ್ಷೆ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ಸರ್ಕಾರನೂ ಕೂಡ ಹಾಗೆ ಅದೇ ಲೆಕ್ಕಾಚಾರದಲ್ಲೇ ಇದೆ. ಹಂಗೂ ಇವತ್ತೇನಾದರೂ ಅವರು ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದು ಕಷ್ಟಕ್ಕೆ ಸಿಕ್ಕಾಕೋತಾರೆ, ಮತ್ತಷ್ಟು ಬಿಗಿಯಾಗ್ತಾ ಹೋಗುತ್ತೆ. ಕೋರ್ಟ್ ಇದೆಲ್ಲವನ್ನು ಗಮನಿಸ್ತಾ ಇರುತ್ತೆ. ಹಾಗಾಗಿ ನೋಡೋಣ. ಬಟ್ ಯಾಕೆ ಅವರು ನಿನ್ನೆ ಆ್ಯಂಟಿಸಿಪೇಟರಿ ಬೇಲ್ಗೆ ಹಾಕ್ಕೊಂಡ್ರು? ಅವರೇ ವಿಡಿಯೋದಲ್ಲಿ ಹೇಳಿದ ಪ್ರಕಾರ 31ನೇ ತಾರೀಕು ಬೆಳಗ್ಗೆ ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದವರು ನಿನ್ನೆ ಯಾಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡ್ರು? ಇದು ಪ್ರಶ್ನೆ. ಒಂದು ವೇಳೆ ಏನಾದರೂ ಇವತ್ತು ಮಿಡ್ನೈಟ್ ಅವ್ರು ಬಂದು ಪೊಲೀಸರು ಅಲ್ಲೇ SIT ಅವ್ರು ಅರೆಸ್ಟ್ ತೋರಿಸ್ಬಿಟ್ರೆ ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಆಲ್ರೆಡಿ ಅರೆಸ್ಟ್ ಆಗೋಗಿದ್ದಾರೆ, ಮತ್ತೆ ರೆಗ್ಯುಲರ್ ಬೇಲ್ಗೆ ಹಾಕ್ಕೋಬೇಕಾಗತ್ತೆ. ಸೊ ಹಾಗಾಗೇನಾದರೂ ಕಾದು ನೋಡುವ ತಂತ್ರ. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಖಂಡಿತ 100% ಏರ್ಪೋರ್ಟಲ್ಲೇ ಲಾಕ್ ಆಗ್ತೀನಿ ಅಂತ ಗೊತ್ತಿರುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು, ಪ್ರಜ್ವಲ್ ಬೆಂಗಳೂರಿಗೆ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಎಂದಿದ್ದಾರೆ. ಪ್ರಜ್ವಲ್ ಬಂದರೆ ಪೊಲೀಸರು ವಶಕ್ಕೆ ಪಡಿತಾರೆ, ಅವ್ರು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಬಳಿಕ ಕಾನೂನು ಪ್ರಕಾರ ಅವರ ವಿಚಾರಣೆ ಮಾಡ್ತಾರೆ ಅನ್ನೋದು ಗೃಹ ಸಚಿವರ ಹೇಳಿಕೆ. ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ರಿ. ಯಾರು ಹೇಳಿದ್ದು ನಿಮಗೆ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಬಂದ್ಬಿಡ್ಬೋದು ಅಂತ? ಇಲ್ಲ, ಅವ್ರು ಮಾಡೋಕ್ಕೆ ಬರೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಬರೋದಕ್ಕೆ ಆಗೋದಿಲ್ಲ. ಇಂಟರ್ಪೋಲಿಗೆ ಹೇಳಿರೋದೇ ಉದ್ದೇಶನೇ ಅದು. ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲಿಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಈಗ ನಾವೆಲ್ಲ ಹೋಗಿ ನೆಲಮಂಗಲದ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ, ಹಂಗೆ ಮಾಡೋಕ್ಕಾಗುತ್ತೆ? ಹಂಗೆ ಮಾಡೋಕ್ಕಾಗೋದಿಲ್ಲ ಅದು. ಹೌದು, ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದಮೇಲೆ ಅರೆಸ್ಟ್ ಮಾಡಬೇಕು, ಅದು ಪೊಲೀಸ್ನವರು ಕೆಲಸ ಅದು ಮಾಡ್ತಾರೆ. ಅವರು ಅದು SITನವರು ಡಿಸೈಡ್ ಮಾಡ್ತಾರೆ, ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಪ್ರಜ್ವಲ್ ವಾಪಸ್ ದೇಶಕ್ಕೆ ಬರೋದು ಬಿಡೋದು ಬೆಂಗಳೂರಿನಿಂದ ಒಂದು ಸಂದೇಶ ಹೋಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತನಾ, ಹೇಗೆ? ಅರವಿಂದ್, ಈಗಾಗಲೇ ಆ ಸಂದೇಶ ಹೋಗಿರಬೇಕು. ಅಂದರೆ ಬರಬೇಕು ಅಂತ ಹೋಗಿದೆಯೋ ಬರಬಾರ್ದು ಅಂತ ಹೋಗಿದ್ರು ಅನ್ನೋ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ಅವರು 2 ಗಂಟೆಗೆ ಏರ್ಪೋರ್ಟನ್ನು ರೀಚ್ ಆಗಬೇಕಾಗತ್ತೆ. ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ. ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನೊಂದು 2-2.25 ಗಂಟೆ ಉಳಿದಿದೆ. ಹಾಗಾಗಿ ಈಗಾಗಲೇ ಸಂದೇಶವನ್ನು ರೀಚ್ ಮಾಡಿರ್ತಾರೆ. ಅಂದರೆ ಅಂದುಕೊಂಡಂತೆ ಪ್ಲಾನ್ ಪ್ರಕಾರ ಆದರೆ ಇವತ್ತೇ ಹೊರಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡು ಅಂತ ಏನಾದರೂ ಸಂದೇಶ ಹೋಗಿದ್ರೆ ಖಂಡಿತವಾಗಿ ಕೂಡ ಪ್ರಜ್ವಲ್ ರೇವಣ್ಣ ಅವರು 2 ಗಂಟೆಗೆ ಮ್ಯೂನಿಕ್ ಏರ್ಪೋರ್ಟ್ಗೆ ಆಗಮಿಸ್ತಾರೆ. 3:35 ಭಾರತೀಯ ಕಾಲಮಾನದ ಪ್ರಕಾರ ಅಲ್ಲೊಂದು ಏರ್ಪೋರ್ಟನ್ನು ಕೂಡ ಫ್ಲೈಟನ್ನು ಹತ್ತಾರೆ. ಹಾಗಾಗಿ ಒಂದು ವೇಳೆ ಏನಾದರೂ ಇಲ್ಲಿ ಪ್ಲಾನ್ ಚೇಂಜ್ ಆದರೆ, ಅಂದರೆ ಮೇ 31ಕ್ಕೆ ವಿಚಾರಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಚಾನ್ಸ್ ನೋಡೋಣ, ಲಾಸ್ಟ್ ಚಾನ್ಸ್ ನೋಡ್ಕೊಬಿಡೋಣ ಅಂತ ಏನಾದರೂ ಒಂದು ರೀತಿಯಲ್ಲಿ ಸಂದೇಶ ಹೋದಾಗಾದರೆ ಖಂಡಿತವಾಗಿ ಕೂಡ ಪ್ರಜ್ವಲ್ ರೇವಣ್ಣ ಅವರು ಇವತ್ತಿನ ಟ್ರಿಪ್ ಏನಿದೆ, ಟೂರ್ ಏನಿದೆ, ಅದಕ್ಕೆ ಕ್ಯಾನ್ಸಲ್ ಆಗ್ಬೋದು, ಇವತ್ತು ವಾಪಸ್ ಆಗೋದಿಲ್ಲ. ಹಾಗಾಗಿ ಯಾವ ಸಂದೇಶ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಹಾಗಾಗಿ ಆ ಕುತೂಹಲ 2 ಗಂಟೆ ಅಷ್ಟೊತ್ತಿಗೆ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ. ಅಂದರೆ ಸಂದೇಶ ಹೋಗಿರ್ತಕ್ಕಂಥದ್ದು ಬರಬೇಕು ಅಂತನೋ ಬರಬಾರ್ದು ಅಂತನೋ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ 3-4 ದಿನಗಳ ಕಾಲ ಶೆಲ್ಟರ್ ಸಿಕ್ಕಿದ್ರೆ ಬೇರೆ ರೀತಿಯ ಒಂದು ಟರ್ನ್ ತೆಗೆದುಕೊಳ್ಬೋದು ಅನ್ನೋ ಒಂದು ನಿರೀಕ್ಷೆ ಇರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಪ್ರಜ್ವಲ್ ರೇವಣ್ಣ ಅವರು ಒಂದು ವೇಳೆ ಮೇ 31 ತನಕ ಏನು ವಿಚಾರಣೆ ಇದೆ ಅದನ್ನು ನೋಡಿಕೊಂಡು ಮೇ 3 ಒಂದು ಜೂನ್ 3ನೇ ತಾರೀಕು ನಂತರ ಒಂದು ಬರೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಳ್ಬೋದು. ಹಾಗಾಗಿ ಆ ಸಂದೇಶ ಭಾಳಷ್ಟು ಕುತೂಹಲ ಮೂಡಿಸಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದು ಸ್ಪಷ್ಟವಾಗುತ್ತೆ. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಪ್ರತಿಯೊಬ್ಬರು ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥ ಒಂದೇ ಒಂದು ವಿಚಾರ ಏನಂದರೆ ಪ್ರಜ್ವಲ್ ಇವತ್ತು ಬರ್ತಾರಾ ಅಥವಾ ತಮ್ಮ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡ್ತಾರಾ?